ಬರೋಬ್ಬರಿ 11 ವರ್ಷಗಳ ಹಿಂದೆ ಆರಂಭವಾಗಿದ್ದ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಇನ್ನೂ ನಡೆಯುತ್ತಾನೇ ಇದೆ. ವರ್ಷದಿಂದ ವರ್ಷಕ್ಕೆ ಯೋಜನಾ ವೆಚ್ಚ ಹೆಚ್ಚಾಗ್ತಾ ಇದೆ ಹೊರತು ನೀರಿಗಾಗಿ ಜನ ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಹನ್ನೊಂದು ವರ್ಷಗಳಾದ್ರೂ ಮುಗಿಯದ ಯೋಜನೆ. ನೀರಿಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಜನ. 2014ರಲ್ಲಿ ಆರಂಭವಾಗಿದ್ದ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಕುಂಟುತ್ತಾ ಸಾಗಿದೆ. ವರ್ಷದಿಂದ ವರ್ಷಕ್ಕೆ ಯೋಜನಾ ವೆಚ್ಚ ಹೆಚ್ಚಾಗಿ ಬರೋಬ್ಬರಿ 23,000 ಕೋಟಿಗೆ ಏರಿಕೆಯಾಗಿದೆ. 2027ಕ್ಕೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀರು ಹರಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಯೋಜನೆಯ ವೇಗವನ್ನ ನೋಡ್ತಾ ಇದ್ರೆ 2027ಕ್ಕೆ ನೀರು ಸಿಗೋದು ಡೌಟ್. ಹೀಗಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಂಸದ ಮಲ್ಲೇಶ್ ಬಾಬು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿ ಕೋಲಾರ ಜಿಲ್ಲೆಯ ಆಂಧ್ರದ ಗಡಿಯಲ್ಲಿ ಹಾದು ಹೋಗಿರುವ ಕೃಷ್ಣಾ ನದಿ ನೀರನ್ನ ಮಾನವೀಯತೆ ದೃಷ್ಟಿಯಿಂದ ಕೋಲಾರಕ್ಕೆ ಹರಿಸುವಂತೆ ಮನವಿ ಮಾಡಿದ್ದಾರೆ. ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿದ್ದಾರೆ. ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ ಈ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಇನ್ನು ಎತ್ತಿನಹೊಳೆ ಯೋಜನೆಯ ಮೂಲ ಉದ್ದೇಶದ ಪ್ರಕಾರ ಮೊದಲು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಹರಿಸಬೇಕು. ಆದರೆ ಎತ್ತಿನಹೊಳೆ ಯೋಜನೆ ಸಾಗುವ ಮಾರ್ಗ ಮಧ್ಯೆ ಹಾಸನ, ರಾಮನಗರ, ಚಿಕ್ಕಮಗಳೂರು ಭಾಗಕ್ಕೂ ನೀರು ಹರಿಸುತ್ತಿರುವ ಕಾರಣ ಯೋಜನೆಯ ನೀರು ಕೋಲಾರಕ್ಕೆ ಹರಿಯುವುದು ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಕೋಲಾರದ ಗಡಿ ಭಾಗದಲ್ಲಿ ಆಂಧ್ರಪ್ರದೇಶ ಸರ್ಕಾರ ಹಂದ್ರಿ ಸುಜಲಾ ಶ್ರವಂತಿ ಯೋಜನೆಯಡಿ ಕುಪ್ಪಂ ಜಿಲ್ಲೆಯವರೆಗೂ ನೀರನ್ನ ಕಾಲುವೆಯ ಮೂಲಕ ಹರಿಸಲಾಗ್ತಾ ಇದೆ. ಇದು ಕೋಲಾರದ ಹೆಬ್ಬಣ್ಣಿ ಹಾಗೂ ನಂಗಲಿ ಗ್ರಾಮಕ್ಕೆ ಕೇವಲ 2 ಕಿಲೋಮೀಟರ್ ಇರೋ ಕಾರಣ ಕೋಲಾರಕ್ಕೆ ಕೃಷ್ಣಾ ನದಿ ನೀರು ಹರಿಸಲು ಜಿಲ್ಲೆಯ ರೈತ ಸಂಘಟನೆಗಳು ಒತ್ತಾಯಿಸಿವೆ. ಗಡಿನಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ, ನೀರಾವರಿಯಲ್ಲಿ ಬಹಳಷ್ಟು ಅನ್ಯಾಯ ಆಗ್ತದೆ. ನಮ್ಮ ಕೋಲಾರ ಜಿಲ್ಲೆ ರೈತರನ್ನ ರಕ್ಷಿಸಬೇಕು ಅಂದರೆ ನಮ್ಮ ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಹೋಗಿರ್ತಕ್ಕಂಥ ಕೃಷ್ಣಾ ಜಲ ನೀರನ್ನು ನಮ್ಮ ತಾಲೂಕು ಹರಿಸಿದ್ರೆ ನಮ್ಮ ರೈತರು ಸುಭಿಕ್ಷವಾಗಿರ್ತಾರೆ, ನಮ್ಮ ರೈತರು ಸುಖವಾಗಿ ಬಾಳಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇರ್ತದೆ. ಒಟ್ನಲ್ಲಿ ಕೋಲಾರ ಜಿಲ್ಲೆಗೆ ಸರ್ಕಾರ ಅಂತರ್ಜಲ ಮಟ್ಟ ವೃದ್ಧಿಗೆ ಕೆಸಿ ವ್ಯಾಲಿ ಯೋಜನೆಯನ್ನ ಜಾರಿ ಮಾಡಿದ್ರೂ ಕುಡಿಯುವ ನೀರಿನ ಯೋಜನೆ ಜಾರಿಗೊಳಿಸಲು ಒತ್ತಾಯ ಕೇಳಿ ಬರ್ತಾ ಇದೆ. ಈಗಾಗಲೇ ಆಂಧ್ರ ಸಿಎಂಗೆ ನೀರಿಗಾಗಿ ಮನವಿ ಮಾಡಲಾಗಿದ್ದು, ರಾಜ್ಯದ ರಾಜಕಾರಣಿಗಳು ಕೋಲಾರಕ್ಕೆ ನೀರು ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಎನ್ನುವುದು ಜನರ ಒತ್ತಾಸೆಯಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.